ಮದುವೆ ದಿನ ಮೈಗೆ ಹಚ್ಚಿದ ಅರಿಶಿಣ ಇನ್ನೂ ಹೋಗಿಲ್ಲ. ಕೈಗೆ ಹಾಕಿದ ಬಳೆ ಇನ್ನೂ ಸದ್ದು ಮಾಡ್ತಾ ಇವೆ. ಅಂಗೈಗೆ ಹಚ್ಚಿದ ಮದರಂಗಿ ಜೊತೆ ಗಂಡನ ರಕ್ತವು ಆ ಅಂಗೈಗೆ ಅಂಟಿದೆ. 5 ದಿನಗಳ ಹಿಂದೆ ಮದುವೆಯ ರಂಗಿನಲ್ಲಿದ್ದವರು ಈಗ ರಕ್ತದೋಕೋಳಿಯಲ್ಲಿ ಮುಳುಗಿ ಹೋಗಿದ್ದಾರೆ. ಭಯೋತ್ಪಾದಕರ ಅಟ್ಟಹಾಸಕ್ಕೆ ಹಸೆಮಣೆ ಏರಿದ ಕೂಡಲೇ ಗಂಡನನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಿದ್ದಾಳೆ ಈ ಹೆಣ್ಣು ಮಗು. ನಿಜಕ್ಕೂ ಜಮ್ಮು ಕಾಶ್ಮೀರದ ಈ ಘಟನೆ ಒಂದೊಂದು ಭೀಕರತೆಯ ಜೊತೆ ಕಣ್ಣೀರಿನ ಕಥೆಯನ್ನ ತೆರೆದಿಡ್ತಿದೆ. ಅದರಲ್ಲೂ ಭಾರತೀಯ ನೌಕಾಪಡೆಯ ಅಧಿಕಾರಿ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಸಾವು ಉಗ್ರರ ಭೀಕರತೆಗೆ ಸಾಕ್ಷಿಯಾಗಿದೆ. ಬನ್ನಿ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ನೀನು ದಲಿತನ, ನೀನು ಒಕ್ಕಲಿಗನ, ನೀನು ಜನಿವಾರ ಹಾಕಿದೀಯಾ, ನೀನು ಬ್ರಾಹ್ಮಣನ, ನೀನು ಎಸ್ಸಿನ, ನೀನು ಎಸ್ಟಿನ, ನೀನು ಯಾವ ಜಾತಿ ಅಂತ ಕೇಳಿಲ್ಲ. ನಿನ್ನ ಅಮ್ಮನಿಗೆ ವಯಸ್ಸಾಗಿದೆಯಾ, ನಿನಗೆ ಹೊಸದಾಗಿ ಮದುವೆ ಆಗಿದ್ದು ಅಷ್ಟೇನಾ ಅಂತಲೂ ಕೇಳಿಲ್ಲ. ನೀಚರು ಕೇಳಿದ್ದು ಒಂದೇ, ನಿನ್ನ ಧರ್ಮ ಯಾವುದು ಅಂತ. ಹಿಂದೂ ಎನ್ನುತ್ತಿದ್ದಂತೆ ಹಿಂದೂ ಮುಂದು ನೋಡದೆ ಹಣೆಗೆ ಗುಂಡಿಕ್ಕಿದ್ರು. ಹೆಂಡತಿ ಮಕ್ಕಳ ಆಕ್ರಂದನ ನೋಡಿ ಖುಷಿಯಲ್ಲಿ ತೇಲಿದ್ರು. ಮನುಷ್ಯರಂತಿದ್ದ ನರ ರಾಕ್ಷಸರು ಹರಿಸಿದ ನೆತ್ತರಿಗೆ ಹೊಸದಾಗಿ ಮದುವೆಯಾಗಿದ್ದ ಹೆಣ್ಣು ಮಗು ಕಣ್ಣೀರಿನಲ್ಲಿ ತೇಲ್ತಾ ಇದ್ದಾಳೆ. ಕಣ್ಣೀರಿನಲ್ಲಿ ತನ್ನ ಮೈಗೆ ಹಚ್ಚಿದ ಅರಿಶಿಣ ಕೂಡ ತೊಳೆದು ಹೋಗಿದೆ. ಈ ಒಂದು ಫೋಟೋ ಸಾಕು ಉಗ್ರರ ಅಟ್ಟಹಾಸಕ್ಕೆ ಹೇಗೆ ಹೊಸ ಜೋಡಿಯ ಜೀವನವೇ ಹಾಳಾಗಿದೆ ಎಂದು. ಗಂಡ ಭಯೋತ್ಪಾದಕನ ಅಟ್ಟಹಾಸಕ್ಕೆ ಜೀವ ಕಳೆದುಕೊಂಡು ಮಲಗಿದ್ರೆ 6 ದಿನಗಳ ಹಿಂದಷ್ಟೇ ಮದುವೆ ಆದವಳು ಏನು ಮಾಡಬೇಕು ಹೇಳಿ? ಮದುವೆ ಆಗಿ 6 ದಿನದಲ್ಲಿ ಕೊನೆವರೆಗೂ ಜೊತೆಯಲ್ಲಿ ಇರಬೇಕಾಗಿದ್ದ ಪತ್ನಿಯ ಕಣ್ಣೆದುರೇ ಗುಂಡಿಕ್ಕಿ ಕೊಲ್ಲುವುದನ್ನು ಯಾವ ಹೆಣ್ಣು ನೋಡಲು ಸಾಧ್ಯ? ಇಂಥ ಸಂದರ್ಭ ಯಾವ ಹೆಣ್ಣಿಗೂ ಕೂಡ ಬರಬಾರದು. ಇಂಥ ಕೃತ್ಯ ಎಸಗುವರನ್ನ ಕಂಡಲ್ಲಿ ಗುಂಡು ಹಾರಿಸಿ ಕೊಲ್ಲಬೇಕು. ಹೀಗಂತ ಇಡೀ ದೇಶವೇ ಸಾರಿ ಹೇಳ್ತಾ ಇದೆ. ನಮ್ಮ ದೇಶದ ಜನರ ಪ್ರಾಣವನ್ನು ತೆಗೆದವರ ಪ್ರಾಣವನ್ನು ನೀವೂ ತೆಗಿರಿ ಎಂದು ಇಡೀ ದೇಶವೇ ಕೂಗಿ ಹೇಳ್ತಾ ಇದೆ. ಹರಿಯಾಣದ 26 ವರ್ಷದ ಭಾರತೀಯ ನೌಕಾಪಡೆಯ ಅಧಿಕಾರಿ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಸಾವು ಗಂಡನ ಹೆಣದ ಮುಂದೆ ರೋಧಿಸುವ ಹೆಂಡತಿಯ ದೃಶ್ಯ ನಿಜಕ್ಕೂ ಕ್ರೂರತ್ವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಕೊಚ್ಚಿಯಲ್ಲಿ ನಿಯೋಜನೆಗೊಂಡಿದ್ದ ವಿನಯ್ ಏಪ್ರಿಲ್ 16ರಂದು ಮದುವೆಯಾಗಿದ್ರು. ಈ ನವದಂಪತಿಗಳು ಪಹಲ್ಗಾಮ್ನಲ್ಲಿ ಹನಿಮೂನ್ಗೆ ತೆರಳಿದ್ರು. ನರ್ವಾಲ್ ಕೇವಲ 2 ವರ್ಷಗಳ ಹಿಂದೆ ನೌಕಾಪಡೆಗೆ ಸೇರಿದ್ರು ಮತ್ತು ಕೊಚ್ಚಿಯಲ್ಲಿ ನಿಯೋಜನೆಗೊಂಡಿದ್ರು. ಬಿಟೆಕ್ ಮಾಡಿದ ನಂತರ ಇವರು ಭಾರತೀಯ ನೌಕಾಪಡೆಗೆ ಸೇರಿದ್ರು. 3 ವರ್ಷಗಳ ಹಿಂದೆ ಲೆಫ್ಟಿನೆಂಟ್ ಆಗಿ ನೌಕಾಪಡೆಗೆ ಸೇರಿದ್ರು. ಕೊಚ್ಚಿಯಲ್ಲಿ ಇವರ ಕರ್ತವ್ಯವಿತ್ತು. ವಿನಯ್ ಅವರ ತಂದೆ ಪಾಣಿಪತ್ನ ಕಸ್ಟಮ್ ಇಲಾಖೆಯಲ್ಲಿ ಸೂಪರಿಂಟೆಂಡೆಂಟ್ ಆಗಿ ನೇಮಕಗೊಂಡಿದ್ದಾರೆ. ಅಜ್ಜ ಹವಾ ಸಿಂಗ್ ಹರಿಯಾಣ ಪೊಲೀಸ್ ಆಗಿದ್ದಾರೆ. ವಿನಯ್ ನರ್ವಾಲ್ ಕುಟುಂಬದಲ್ಲಿ ಬಹುತೇಕ ಎಲ್ಲರೂ ಕೂಡ ಒಂದೊಳ್ಳೆಯ ಹುದ್ದೆಯಲ್ಲೇ ಇದ್ದಾರೆ. ಹರಿಯಾಣದ ಲೆಫ್ಟಿನೆಂಟ್ ಅಧಿಕಾರಿಯಾದ ಬಳಿಕ ವಿನಯ್ ನರ್ವಾಲ್ ಅವರು ಏಪ್ರಿಲ್ 16ರಂದು ಮದುವೆ ಮಾಡಿಕೊಂಡ್ರು. ನಂತರ ಪತ್ನಿಯೊಂದಿಗೆ ಪಹಲ್ಗಾಮ್ಗೆ ತೆರಳಿದ್ರು. ಈ ವೇಳೆ ಬಂದ ಉಗ್ರರು ಅವರ ಹೆಸರು ಕೇಳಿದ್ದಾರೆ. ಅವರು ಹಿಂದೂ ಎಂದು ಗೊತ್ತಾದ ಬಳಿಕ ಶೂಟ್ ಮಾಡಿ ಕಾಲ್ಕಿತ್ತಿದ್ದಾರೆ. ವಿನಯ್ ನರ್ವಾಲ್ ಅವರ ಪತ್ನಿ ಈ ಬಗ್ಗೆ ಹೇಳಿಕೊಂಡಿದ್ದಾರೆ. ನಾನು ನನ್ನ ಪತಿಯೊಂದಿಗೆ ಬೇಲ್ಪುರಿ ತಿಂತಾ ಇದ್ದೆ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಬಂದ. ನೀವು ಮುಸ್ಲಿಮಾ ಅಥವಾ ಹಿಂದೂನಾ ಅಂತ ಕೇಳ್ದ. ನನ್ನ ಪತಿ ಮುಸ್ಲಿಂ ಅಲ್ಲ ಎಂದು ಹೇಳಿದ್ರು. ನಂತರ ಅವನು ನನ್ನ ಪತಿಗೆ ಗುಂಡು ಹಾರಿಸಿದ ಅಂತ ಹೇಳಿ ಅವಳು ಕಣ್ಣೀರು ಹಾಕ್ತಾ ಹೇಳಿದ್ದಾಳೆ. ಒಟ್ನಲ್ಲಿ ಹೊಸದಾಗಿ ಮದುವೆಯಾಗಿ ಬಾಳಿ ಬದುಕಬೇಕಾಗಿದ್ದ ನವ ಜೋಡಿಯ ಜೀವನವನ್ನೇ ಒಂದು ಧರ್ಮ ಹಾಳು ಮಾಡಿದೆ. ನೀಚರ ಧರ್ಮದ ಅಮಲಿಗೆ ಒಂದು ಹೆಣ್ಣು ಗಂಡನನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇದ್ದಾಳೆ. ನಿಜಕ್ಕೂ ಈ ಹೆಣ್ಣು ಮಗಳ ಕಣ್ಣೀರು ಧರ್ಮದ ಹೆಸರಲ್ಲಿ ರಕ್ತ ಹರಿಸುತ್ತಿರುವವರನ್ನ ಸುಮ್ಮನೆ ಬಿಡೋದಿಲ್ಲ. ಆ ಭಯೋತ್ಪಾದಕರ ಸಂಹಾರವನ್ನ ಭಾರತ ಮಾಡೇ ಮಾಡುತ್ತೆ. ಹೆಣ್ಣು ಮಕ್ಕಳ ಕಣ್ಣೀರಿಗೆ ಬೆಲೆ ಸಿಗುತ್ತೆ ಅನ್ನೋದು ನನ್ನ ಆಶಯ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.